ಶಿವಮೊಗ್ಗಕ್ಕೆ ಬಂದ್ವಿ ಮದುವೆಗೆ. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದರು ನೋಡಿ. ಈ ಮದುವೆಯಲ್ಲಿ ಹೈಲೈಟ್ ಆದನು ಇವನು ರೆಡ್ ಶರ್ಟ್ ಇದೆಯಲ್ಲ, ವೈಟ್ ಗೆರೆ ಇದಾಗಲ್ವ, ರೆಡ್ ಶರ್ಟಲ್ಲಿ ಸಖತ್ ಹೈಲೈಟ್ ಆದ. ಇಲ್ಲಿ ಏನು ಡ್ಯಾನ್ಸ್ ಮಾಡೋದಂದರೆ ಸೂಪರಾಗಿ ಡ್ಯಾನ್ಸ್ ಮಾಡೋದು. ಮದುವೆ ಆಯಿತು, ಬೆಳಗ್ಗೆ ರಿಸೆಪ್ಷನ್ ಆಯಿತು. ಇನ್ನೇನು ಹೊರಡೋಣ ಅಂಥೇಳಿ 3 ಗಂಟೆಯಿಂದ ನಾವು ಹೊರಟ್ವಿ. ನೋಡಿ ಚಾನಲ್ ಏರಿಯಾ, ಇಲ್ಲಿ 10 ದಿನಕ್ಕೆ ಒಂದು ಸಲ ನೀರು ಬಿಡ್ತಾರಂತೆ. ಈ ತೋಟಗಳಿಗೆಲ್ಲ ನೀರಿಲ್ಲ ಅಂಥೇಳಿ ಕರಿಂದ ನೀರು ಬಿಡ್ತಿದ್ದಾರಂತೆ. ಬಂದ್ವಿ ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗದಿಂದ ಇದು ಶಿವಮೊಗ್ಗ ರೈಲ್ವೆ ಸ್ಟೇಷನ್. ಹೋಗ್ತಾ ಇದ್ದಾರೆ ನೋಡಿ ಮಕ್ಕಳೆಲ್ಲ. ತುಂಬ ಬಿಸಿಲು ನೋಡಿ, ಹೇಗಿದೆ ಬಿಸಿಲು, ಮುಖನೇ ಕಾಣಿಸ್ತಿಲ್ಲ, ಹಂಗೆ ಬಿಸಿಲಿದೆ. ಇಲ್ಲೇ ಬಿಸಿಲು ಹಿಂಗೆ ಅಂದರೆ ಕಾಲು ಕೆಳಗಡೆ ಇಟ್ಟರೆ ಫುಲ್ಲು ಸುಡ್ತಾ ಇತ್ತು. ನನ್ನ ಮಗನ ಸ್ಲಿಪ್ಪರ್ ಯಾರೋ ಎತ್ಕೊಂಡಿದ್ರು ಶಿವಮೊಗ್ಗದಲ್ಲಿ. ಸ್ಲಿಪ್ಪರ್ ಇಲ್ಲ, ಅವ್ನು ನಡ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ, ಓಡೋಡೋಗ್ತಾವನೆ ಪಾಪ. ಎಂಟ್ರಿ ಆದ್ವಿ. ಟ್ರೈನ್ ಎಲ್ಲ ನಿಂತಿದೆ. 2 ಡೇಸ್ ಮುಂಚೆನೇ ರಿಸರ್ವೇಷನ್ ಆಗಿತ್ತು, ಸೀಟ್ಸ್ ಎಲ್ಲ ರಿಸರ್ವೇಷನ್ ಆಗಿತ್ತು. ಇದು ರಿಸರ್ವೇಷನ್ ಆಗಿದೆ. ರಿಸರ್ವೇಷನ್ ಹೋಗಿ ಒಳಗಡೆ ಹೋದ್ವಿ. ಎಲ್ಲರೂ ನನಗೆ ಕರೀತಾ ಇದ್ದಾರೆ. ಒಳಗಡೆ ಹೋದ್ವಿ. ನಮ್ಮ ಮಗ ಹೇಳ್ತಿದ್ದ, ನಮ್ಮ ಇಷ್ಟ ಅವ್ನು ಹೋಗಿ ಇರಲಿಲ್ಲ. ನನಗೆ ಟ್ರೈನ್ ಅಂತೂ ತುಂಬಾ ಇಷ್ಟ. ಟ್ರೈನಲ್ಲಿ ಹೋಗೋಣ ಅಂತ ನೋಡಿ. ಫುಲ್ಲಾಗಿದ್ವು. ಈ ಕಡೆ ಆ ಕಡೆ ಒಂದು 2-3 ಸೀಟ್ ಖಾಲಿ ಇದ್ವು. ಮತ್ತು ಎಲ್ಲರೂ ಅವ್ರವ್ರ ಸೀಟಲ್ಲಿ ಕೂತ್ಕೊಂಡಿದ್ವಿ. ನಮ್ಮದು ಒಂದು ಸ್ವಲ್ಪ ಲೇಟಾಗಿ ರಿಸರ್ವೇಷನ್ ಮಾಡಿದರು. ಹಾಗಾಗಿ 2 ಸೀಟ್ 3 ಸೀಟ್ ಬಿಟ್ಟು ನಮ್ಮ ಸೀಟ್ ಇತ್ತು ನೋಡಿ. ಇವರೆಲ್ಲ ಅವ್ರ ಸೀಟ್ ಬಿಟ್ಟು ಬೇರೆ ಸೀಟಲ್ಲಿ ಕೂತ್ಕೊಂಡಿದ್ದಾರೆ. ಅಂದರೆ ಪಕ್ಕದಲ್ಲಿ 1-2-3 ಖಾಲಿ ಇತ್ತು. ಸ್ಟಾರ್ಟಿಂಗ್ ಅಲ್ವಾ, 3:45 ಇತ್ತು. ನಾವು 3 ಕಾಲಿಗೆ ಎಲ್ಲ ಹೋಗಿದ್ವಲ್ಲ, ಹಾಗಾಗಿ ಇವರು ಅಲ್ಲಿ ಕೂತ್ಕೊಂಡಿದ್ದು. ಬರ್ತಾ ಬರ್ತಾ ರೈಲು ಫುಲ್ಲಾಗೋಯ್ತು. ಟ್ರೈನ್ ಬಿಟ್ಟು ಟ್ರೈನ್ ಮೆಲ್ಲಕ್ಕೆ ಹೋಗ್ತಾಯಿತ್ತು. ನಮ್ಮ ದೊಡ್ಡ ಮಗ ಹೇಳ್ತಿದ್ದ, ಏನಮ್ಮ ಇಷ್ಟು ಮೆಲ್ಲಕ್ಕೆ ಹೋಗುತ್ತೆ ಟ್ರೈನು, ಇಷ್ಟು ಮೆಲ್ಲಕ್ಕೆ ಹೋಗುತ್ತಾ ಅಂತ. ಬರ್ತಾ ಬರ್ತಾ ಜೋರಾಗಿ ಬರುತ್ತೆ ಇರಪ್ಪ ಅಂತೇಳಿ ನಾನು ಹೇಳಿದೆ. ಎಷ್ಟು ಖುಷಿಯಲ್ಲಿ ಕುತ್ಕೊಂಡ್ರು ಮಕ್ಕಳು. ಶಿವಮೊಗ್ಗ ದಾಟಿದ್ವಿ. ಶಿವಮೊಗ್ಗ ದಾಟಿ ಅರಸೀಕೆರೆಗೆ ಹೋದ್ವಿ. ಅಷ್ಟೇ, ಅರಸೀಕೆರೆಯಿಂದ ಮಕ್ಕಳು ಎಲ್ಲರೂ ಮಲ್ಕೊಂಡ್ಬಿಟ್ರು. ಅರಸೀಕೆರೆ ಇದು, ಅರಸೀಕೆರೆ ಜಂಕ್ಷನ್. ಇಲ್ಲಿವರೆಗೂ ಬಂದ್ವಿ ಅಷ್ಟೇ, ಇಲ್ಲಿಂದ ಫುಲ್ ಮಲ್ಕೊಂಡ್ಬಿಟ್ರು. ನಾವೆಲ್ಲ ನಿಂತ್ಕೊಂಡ್ಬಿಟ್ವಿ. ಸಖತ್ ರಶ್ ಆಗಿತ್ತು. ಮತ್ತು ಬೆಂಗಳೂರು ಬಂತು. ಬೆಂಗಳೂರಲ್ಲಿ ಇಳಿದು ಎಲ್ಲರನ್ನೂ ಇಳಿಸ್ಕೊಂಡ್ವಿ. ಇಳಿದಾದ್ಮೇಲೆ ನಾವೆಲ್ಲರೂ ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ ಬುಕ್ ಮಾಡಿ ಕ್ಯಾಬಲ್ಲಿ ಮನೆಗೆ ಹೋದ್ವಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.